ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ಈ ದಿನ ಕಟಕ ರಾಶಿ ಮತ್ತು ಕಟಕ ಲಗ್ನದವ್ರ ಬಗ್ಗೆ ಮಾತಾಡೋಣ. ಯಾರ್ಯಾರು ಕಟಕ ರಾಶಿ ಕಟಕ ಲಗ್ನದವರಿದ್ದೀರೋ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಏನು ಕಟಕ ರಾಶಿ ಕಟಕ ಲಗ್ನದ ಬಗ್ಗೆ ಅಂದರೆ, ನೋಡಿ, ನೀವು ಯಾವುದೇ ಕಾರಣಕ್ಕೂ ಸಾಲವನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ. ಇದರಿಂದ ತುಂಬ ತೊಂದರೆ. ಯಾಕೆಂದರೆ ಆ ಸಾಲ ರಿಟರ್ನ್ ನಿಮ್ಗೆ ವಾಪಸ್ ಬರೋದೇ ಇಲ್ಲ. ಹಾಗಾಗಿ ಸಾಲವನ್ನು ಕೊಡಬೇಕಾದ್ರೆ ತುಂಬ ಹುಷಾರಾಗಿ 10 ಸರಿ ಯೋಚನೆ ಮಾಡಿ, 3 ಸರಿ ಯೋಚನೆ ಮಾಡಿ ಕೊಡಿ. ಹಾಗೆ ನೀವು ಸಹೋದರಿಯರ ಜೊತೆಯಲ್ಲಿ, ಅಂದರೆ ಹೆಣ್ಣು ಮಕ್ಕಳಾಗಿರ್ಬೋದು, ಇಲ್ಲ ಗಂಡು ಮಕ್ಕಳು ಯಾರಾದರೂ ಇದ್ದರೆ ಸಹೋದರಿಯರ ಜೊತೆ ಅನುಸರಣೆ ಮಾಡ್ಕೋಬೇಕು. ಅವರೊಂದು ಅಂತಾರೆ, ಇಲ್ಲ ಬಿಡ್ತಾರೆ, ಓಕೆ, ಅದು ಏನೇ ಇರಲಿ ಪ್ರಾಬ್ಲಮ್ಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನೀವು ಮುರುಘಾ ಮತ್ತು ಶಿವ ಅನ್ನೋ ಹೆಸರುಗಳಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಜೊತೆ ಫ್ರೆಂಡ್ಶಿಪ್ನ ಮಾಡಿ, ಲಕ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೀವು ಸಹೋದರಿಯರ ಜೊತೆ ಅನುಸರಣೆ ಇರಬೇಕು. ನಿಮಗೆ ಒಂದು ಅಂತಾರೆ, ಬಿಡ್ತಾರೆ, ತಪ್ಪುಗಳಾಗುತ್ತೆ ಅವರಿಂದ, ಆದರೂ ಕೂಡ ನೀವು ಅನುಸರಣೆಯನ್ನು ಮಾಡ್ಕೊಂಡು ಹೋಗೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನೀವು ನಿಮ್ಮ ಕುಲದೈವಕ್ಕೆ ಅಭಿಷೇಕವನ್ನು ಮಾಡಿಸ್ತಾ ಇರಿ. ಪ್ರತಿ ಹುಣ್ಣಿಮೆಯಲ್ಲಿ ಚಂದ್ರನ ಬೆಳಕಿನಲ್ಲಿ ಮೊಸರನ್ನು ತಿನ್ನಿ. ಇದೆಲ್ಲವೂ ಕೂಡ ನಿಮಗೆ ಕಟಕ ರಾಶಿ ಕಟಕ ಲಗ್ನದವರಿಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಈ ವಿಡಿಯೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.